ಪರ್ಫೆಕ್ಟ್ ರುಚಿ ಚಾನೆಲ್ಗೆ ಸ್ವಾಗತ. ನವರಾತ್ರಿ ಹಬ್ಬದ 4ನೇ ದಿನವಾದ ಇವತ್ತು ನಾನು ಕೂಷ್ಮಾಂಡ ದೇವಿ ಅಮ್ಮನವರಿಗೆ ಗೂಡನ್ನ ಅಥವಾ ಬೆಲ್ಲದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು, ನಾನು ಸ್ವಲ್ಪ ಬಾದಾಮಿ, ದ್ರಾಕ್ಷಿ, ಗೋಡಂಬಿ ತಗೊಂಡಿದ್ದೀನಿ. ಒಂದು 2 ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ತುಪ್ಪ, ಮತ್ತೆ ಒಂದು ಅರ್ಧ ಕಪ್ಪು ಬೆಲ್ಲ ಪಾಕ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಮತ್ತೆ ಒಂದು ಅರ್ಧ ಕಪ್ಪು ಅಕ್ಕಿ. ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಅಕ್ಕಿನ ಒಂದು ಕುಕ್ಕರಲ್ಲಿ ಹಾಕ್ಬಿಟ್ಟು 2-3 ಸಲ ತೊಳ್ಕೊಂಡು, ಇವಾಗ ಅರ್ಧ ಕಪ್ಪು ಅಕ್ಕಿ ತಗೊಂಡಿರೋದ್ರಿಂದ ನಾನು ಇಲ್ಲಿ 3 ಪಟ್ಟು ಅಥವಾ 4 ಪಟ್ಟು ನೀರು ಹಾಕೊಬೇಕಾಗುತ್ತೆ. ಅಲ್ಲಿಗೆ 2 ಕಪ್ಪು ನೀರು ಹಾಕೊತೀನಿ. ಇವಾಗ ಅಕ್ಕಿ ತೊಳ್ಕೊಳ್ಳೋಣ. ನೋಡಿ, ಅಕ್ಕಿ 2-3 ಬಾರಿ ತೊಳ್ಕೊಂಡಿದ್ದೀನಿ. ನಾನು ಇಲ್ಲಿ ಪ್ರಸಾದಕ್ಕೆ ನೈವೇದ್ಯ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತಾ ಇದ್ದೀನಿ. ನೀವು ಇನ್ನೂ ಜಾಸ್ತಿ ಬೇಕು ಅಂದರೆ ಸೇಮ್ ಮೆಜರ್ಮೆಂಟಲ್ಲೇ ಜಾಸ್ತಿ ತೊಗೊಂಡು ಮಾಡ್ಬೋದು. ನೋಡಿ, ಇಲ್ಲಿ ನಾನು 4 ಪಟ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು ಒಂದು 5 ನಿಮಿಷ ನೆನ್ಕೊಳ್ಳಿ ಅಕ್ಕಿ. ಆವಾಗ ಅನ್ನ ಚೆನ್ನಾಗಿ ಬರುತ್ತೆ, ನಿಮಗೆ ಚೆನ್ನಾಗಿ ಬೇಯುತ್ತೆ. ಇವಾಗ ಇದನ್ನು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. 5 ನಿಮಿಷ ಆದಮೇಲೆ ನಾನು 3-4 ವಿಸಿಲು ಮಾಡಿಸ್ಕೊತೀನಿ. ಅಷ್ಟೊತ್ತಿಗೆ ನಾವು ಈ ಡ್ರೈ ಫ್ರೂಟ್ಸ್ ಒಗ್ಗರಣೆ ಮಾಡ್ಕೊಂಬಿಡೋಣ. ಮೊದಲಿಗೆ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 2-3 ಸ್ಪೂನು ತುಪ್ಪ ಹಾಕೊಳ್ಳೋಣ. ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ನೋಡಿ, ತುಪ್ಪ ಎಲ್ಲ ಕರಗಿದೆ. ಇವಾಗ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊತಾ ಇದ್ದೀನಿ. ಇದನ್ನೊಂದು 10 ಸೆಕೆಂಡ್ ಆಡಿಸ್ಕೊಂಡು ನೀವು ದ್ರಾಕ್ಷಿ ಹಾಕ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದು. ಈ ನೈವೇದ್ಯ ಮಹಾಲಕ್ಷ್ಮಿ ಅಮ್ಮನವರಿಗೆ ತುಂಬ ಪ್ರಿಯವಾದ ನೈವೇದ್ಯ. ನೀವು ವಾರ ಪೂಜೆ ಮಾಡುವಾಗ ಈ ಪ್ರಸಾದ ಯಾವಾಗಲೂ ಮಾಡಿ ಇಡ್ಬೋದು. ಇವಾಗ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ನೋಡಿ, ಆಫ್ ಮಾಡಿಬಿಡಿ, ಇದೇ ಬಿಸಿಗೆ ಆಗುತ್ತೆ. ನೋಡಿ, ಎಲ್ಲ ಇವಾಗ ಕರೆಕ್ಟಾಗಿ ಆಗಿದೆ. ಇವಾಗ ಕುಕ್ಕರು ಇಟ್ಬಿಟ್ಟು 3-4 ವಿಸಿಲ್ ಮಾಡಿಸ್ಕೊಳ್ಳೋಣ. ನೋಡಿ, 4 ವಿಸಿಲ್ ಆಗಿದೆ. ಇವಾಗ ಕುಕ್ಕರ್ ಕೂಲ್ ಆಗಿದೆ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಈ ಥರ ಸ್ವಲ್ಪ ನೀರಿನ ಅಂಶ ಇರಬೇಕು, ಜಾಸ್ತಿ ಡ್ರೈ ಆಗಿರಬಾರ್ದು. ನೋಡಿ, ಈ ಥರ ಸ್ವಲ್ಪ ನೀರು ಥರ ಇರಬೇಕು. ಇವಾಗ ಇದಕ್ಕೆ ಬೆಲ್ಲದ ಪಾಕ ಮಾಡ್ಕೊಂಡಿದ್ವಲ್ಲ, ಆ ಪಾಕ ಸೇರಿಸ್ಕೊಂಡ್ಬಿಡೋಣ. ಸ್ವಲ್ಪ ಬಿಸಿ ಇದೆ, ಹಂಗಾಗಿ ನಾನು ಬಟ್ಟೆನೆಲ್ಲ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಒಂದು 4-5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅಂದರೆ ಕಲ್ಲರು ನಿಮಗೆ ಬೆಲ್ಲದ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬೆಲ್ಲ ಸ್ವಲ್ಪ ವೈಟ್ ಇರೋದ್ರಿಂದ ಕಲರ್ ಸ್ವಲ್ಪ ಅಷ್ಟೊಂದು ಬಂದಿಲ್ಲ. ಇದು ಸ್ವಲ್ಪ ಡಾರ್ಕ್ ಕಲರ್ ಬೆಲ್ಲ ತೊಗೊಂಡ್ರೆ ಡಾರ್ಕಾಗಿ ಬರುತ್ತೆ. ನೋಡಿ, ನಾನು ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೀನಿ ಚೆನ್ನಾಗಿ. ನೋಡಿ, ಕುದೀತಾ ಇರೋದು ಕಾಣಿಸ್ತಿದೆ. ಇಷ್ಟು ಕುದಿಸ್ಕೊಳ್ಳಿ ಬೆಲ್ಲ ಹಾಕಿದ್ಮೇಲೆ. ನೋಡಿ, ಅದು ತಳ ಎಲ್ಲ ಬಿಡ್ತಾ ಇದೆ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಇರಲಿ. ಅದು ಸ್ವಲ್ಪ ಆರಿದ ಮೇಲೆ ಗಟ್ಟಿ ಆಗುತ್ತೆ. ಇವಾಗ ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ ಸೇರಿಸ್ಕೊಳ್ಳೋಣ.
ಏಲಕ್ಕಿ ಪುಡಿ ತೊಗೊಂಡಿದ್ವಲ್ಲ, ಏಲಕ್ಕಿ ಪುಡಿ, ಮತ್ತು ಬೇಕಂದರೆ ನಿಮಗೆ ತುಪ್ಪ 1 ಸ್ಪೂನ್ ಅಥವಾ 2 ಸ್ಪೂನು ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಅಮ್ಮನವರಿಗೆ ಪ್ರಿಯವಾದ ಗೂಡನ್ನ ಅಥವಾ ಬೆಲ್ಲದನ್ನ ರೆಡಿಯಾಗಿದೆ. ತುಂಬ ಈಸಿಯಾಗಿ ಮಾಡಿಬಿಟ್ಟು ನಾವು ನೈವೇದ್ಯ ಮಾಡ್ಕೊಬೋದು. ನೀವು ನಾನು ಬೆಲ್ಲ ಪಾಕ ಮಾಡಿ ಹಾಕ್ಕೊಂಡಲ್ಲ, ನೀವು ಡೈರೆಕ್ಟಾಗಿ ಬೆಲ್ಲ ಹಾಕ್ಕೊಬೋದು. ನಾನು ಪಾಕ ಏನಕ್ಕೆ ಮಾಡಿಕೊಂಡೆ ಅಂದರೆ ಅದರಲ್ಲಿ ಬೆಲ್ಲದಲ್ಲಿ ಸ್ವಲ್ಪ ಕಡ್ಡಿ ಕಸ ಏನಾದರೂ ಇದ್ದರೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಸಪ್ರೇಟು ಪಾಕ ಮಾಡಿಕೊಂಡು ಸೋದಿಸಿ ಪಕ್ಕಕ್ಕಿಟ್ಕೊಂಡು ಸೇರಿಸಿದ್ದೀನಿ. ನೋಡಿ, ಇವಾಗ ಗೂಡನ ರೆಡಿಯಾಗಿದೆ. ನೈವೇದ್ಯ ಮಾಡೋಣ ಇವಾಗ. ನೋಡಿ, ಪ್ರಸಾದ ನೈವೇದ್ಯಕ್ಕೆ ರೆಡಿಯಾಗಿದೆ. ಇವಾಗ ನೈವೇದ್ಯ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.